ಇನ್ನು ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ಕಿರುಕುಳದ ಆರೋಪ ತಡರಾತ್ರಿ ಸಂತ್ರಸ್ತನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಸಂತ್ರಸ್ತ ನಿರಾಕರಿಸಿದ. ಹಾಗಾಗಿ ಬೆಂಗಳೂರಿಗೆ ಸಂತ್ರಸ್ತನನ್ನ ಕರೆದುಕೊಂಡು ಬರಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಬಿಪಿ, ಶುಗರ್, ಇಸಿಜಿ ಸೇರಿ ದೇಹದ ಮೇಲೆ ಕಚ್ಚಿರುವಂತಹ ಕಲೆಗಳ ಬಗ್ಗೆ ಸಹ ಪರೀಕ್ಷೆ ಮಾಡಿದ್ದಾರೆ ವೈದ್ಯರು. ಬೆಳಗ್ಗೆ 10 ಗಂಟೆಗೆ ಮತ್ತೊಂದು ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆ, ಮತ್ತೊಂದು ಸಲ ಸಂತ್ರಸ್ತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವೈದ್ಯರ ಸಮ್ಮುಖದಲ್ಲಿ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಖಾಕಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸಂತ್ರಸ್ತನಿಂದಲೂ ಸಹ ಹಲವು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಇನ್ನೂ ಕೆಲ ಟೆಸ್ಟ್ಗಳನ್ನ ಪೊಲೀಸರು ಮಾಡಿಸಲಿದ್ದಾರೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಬಾರಿ ಟೆಸ್ಟ್ ಮಾಡಿಸಿದ್ದಾರೆ. ಬಿಪಿ, ಶುಗರ್ ಇವೆಲ್ಲ ಟೆಸ್ಟ್ ಆಗಿದೆ. ಮತ್ತೊಮ್ಮೆ ಟೆಸ್ಟ್ ಮಾಡೋದಕ್ಕೆ ಸಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನದಲ್ಲಿ ವೈದ್ಯಕೀಯ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳೋದಕ್ಕೆ ನಿರಾಕರಿಸಿದ ಸಂತ್ರಸ್ತ. ಹಾಗಾಗಿ ಆತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ ಪೊಲೀಸರಿಂದ. ಶುಗರ್, ಇಸಿಜಿ ಸೇರಿ ದೇಹದ ಮೇಲೆ ಕಚ್ಚಿರುವಂತಹ ಕಲೆಗಳೇನಿತ್ತು ಅದರ ಬಗ್ಗೆ ಸಹ ವೈದ್ಯರು ಪರೀಕ್ಷೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ. ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ರೇವಣ್ಣ ಫ್ಯಾಮಿಲಿಯಲ್ಲಿ ಒಬ್ಬರಾದ ಮೇಲೆ ಒಬ್ಬರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಈಗ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನಿದೆ, ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಈಗ ಒಬ್ಬ ಸಂತ್ರಸ್ತ ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಬೇಡ ಅಂದ ಕಾರಣಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆಯಾ, ನಡೀತಾ ಇದೆಯಾ, ಈ ಬಗ್ಗೆ ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಎಂಎಲ್ಸಿ ಸೂರಜ್ ರೇವಣ್ಣ ಅವರ ವಿರುದ್ಧ ಸಲಿಂಗ ಕಾಮದ ಆರೋಪ ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ ಹಾಸನದಲ್ಲಿ ನಾನು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಕಾರಣಕ್ಕಾಗಿ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಾದಂತಹ ಬೌರಿಂಗ್ ಆಸ್ಪತ್ರೆಗೆ ಆತನನ್ನು ಕರ್ಕೊಂಡು ಬಂದಿರುವಂಥದ್ದು. ಸದ್ಯ ನಾನೀಗ ಬೌರಿಂಗ್ ಆಸ್ಪತ್ರೆಯ ಚಿತ್ರಣವನ್ನು ನಾನು ತೋರಿಸ್ತಾ ಇದ್ದೀನಿ. ನಿನ್ನೆ ತಡರಾತ್ರಿ 1 ಗಂಟೆಗೆ ಸಂತ್ರಸ್ತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ನಾರ್ಮಲ್ ಚೆಕಪ್, ಆರೋಪಿಗಳನ್ನು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾರ್ಮಲ್ ಚೆಕಪ್ ಮಾಡುವಂಥ ರೀತಿಯಲ್ಲಿ ಬಿಪಿ, ಶುಗರ್, ಇಸಿಜಿ ಟೆಸ್ಟ್ಗಳನ್ನು ಮಾಡಿದ್ರು. ಆದರೆ ಈತನಿಗೆ ಮೈ ಮೇಲೆ ಗಾಯಗಳಿದೆ, ಮರ್ಮಾಂಗಕ್ಕೂ ಕೂಡ ಕಚ್ಚಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅವನಿಗೆ ಗಾಯಗಳಾಗಿದೆ ಅನ್ನುವಂಥದ್ದನ್ನು ಕೂಡ ವೈದ್ಯರು ಈಗ ಆಲ್ರೆಡಿ ಚೆಕ್ ಅನ್ನು ಮಾಡಿದ್ದಾರೆ. ಈಗ ಪೊಲೀಸರು ಹೇಳಿದಂತಹ ರೀತಿಯಲ್ಲಿ ಬೆಳಗ್ಗೆ 10 ಗಂಟೆಯ ನಂತರ ಆತನಿಗೆ ಚೆಕ್ ಮಾಡೋದಕ್ಕೂ ಕೂಡ ವೈದ್ಯರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 177 ಕೇಸಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ವೈದ್ಯಕೀಯ ಚೆಕಪ್ ನಡೀತಾ ಇದೆ. ನಮಗೆ ಯಾವ ರೀತಿಯಾಗಿ ಏನೆಲ್ಲ ಟೆಸ್ಟ್ ಅನ್ನ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಈ ಕಾರಣಕ್ಕಾಗಿ ನಾವು ವೈದ್ಯರು ಯಾವೆಲ್ಲ ಟೆಸ್ಟ್ಗಳಿಗೆ ಬೇಡಿಕೆಯನ್ನ ಇಡ್ತಾರೆ ಆ ಟೆಸ್ಟ್ಗಳನ್ನ ಮಾಡೋದಕ್ಕೆ ನಾವು ತಯಾರಿಯನ್ನ ನಡೆಸ್ಕೊಂಡಿದ್ದೀವಿ ಅಂತ ಹೇಳಿ ಆಸ್ಪತ್ರೆಯ ಮೂಲಗಳಿಂದ ನಮಗೆ ತಿಳಿದು ಬಂತು. ಅದರ ಜೊತೆಗೆ ಈಗ ಆಲ್ರೆಡಿ ವೈದ್ಯರು ಕೂಡ ಆಸ್ಪತ್ರೆಗೆ 10 ಗಂಟೆ, ಇವತ್ತು ರಜಾ ಆಗಿರೋದ್ರಿಂದಾಗಿ 10 ಗಂಟೆಯ ನಂತರ ತಜ್ಞರು ಬರ್ತಾ ಇದ್ದಾರೆ. ಸೊ ತಜ್ಞರು ಬಂದ ನಂತರ ವೈದ್ಯರ ಸಮ್ಮುಖದಲ್ಲಿ, ಅದರ ಜೊತೆಗೆ ಫೊರೆನ್ಸಿಕ್ ಡಾಕ್ಟರ್ ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಸಂತ್ರಸ್ತನಿಗೆ ವೈದ್ಯಕೀಯ ತಪಾಸಣೆ ನಡೆಯಲಿದೆ. ಅದಾದ ನಂತರ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ 177 ಕೇಸಲ್ಲಿ ಯಾವ ರೀತಿಯಾಗಿ ಅವನಿಗೆ ಚೆಕಪ್ ಅನ್ನು ಮಾಡಬೇಕಾಗುತ್ತೆ, ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ವೈದ್ಯರು ನಂತರ ನಿರ್ಧಾರ ಮಾಡ್ತಾರೆ. ಆದರೆ ಸದ್ಯಕ್ಕಂತೂ ಈಗ ನಾರ್ಮಲ್ ವೈದ್ಯಕೀಯ ತಪಾಸಣೆ ನಡೆದಿದೆ. ಅದಾದ ನಂತರ ಯಾವ ರೀತಿಯಾಗಿ 177 ಕೇಸಲ್ಲಿ ಅವನಿಗೆ ಚೆಕಪ್ ಅನ್ನು ಮಾಡಬೇಕು, ಅದರ ಜೊತೆಗೆ ಏನೆಲ್ಲ ತೊಂದರೆಗಳಾಗಿದೆ ಆತನಿಗೆ ಅನ್ನುವಂಥದ್ದನ್ನು ಚೆಕ್ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ವೈದ್ಯರು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ, ಓಕೆ, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇನ್ನು 10 ಗಂಟೆ ನಂತರದಲ್ಲಿ ಮತ್ತು ಸಹ ವೈದ್ಯಕೀಯ ಟೆಸ್ಟ್ಗಳು ಬಾಕಿ ಇದೆ, ಅದಕ್ಕೆ ಸಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬ್ಲಾಕ್ ಮೇಲ್ ಕೇಸ್ನಲ್ಲಿ ಸಾಕ್ಷಿ ನೀಡೋದಕ್ಕೆ ಬಂದಿದ್ದಂತಹ ಸೂರಜ್ ಲಾಕ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.